ಒಂದು ಆನ್ಲೈನ್ ತರಗತಿಗೆ 8ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಸ್ವಾಗತವನ್ನು ಕೋರ್ತಾ ನಾವು ಸಮಾಜ ವಿಜ್ಞಾನದಲ್ಲಿ ಬಹಳ ಪ್ರಮುಖವಾಗಿ ಅರ್ಥಶಾಸ್ತ್ರದಲ್ಲಿ ಈ 2ನೇ ಅಧ್ಯಾಯ ಏನಿದೆ ಅರ್ಥಶಾಸ್ತ್ರದ ಅರ್ಥ ಮತ್ತು ಪ್ರಕಾರಗಳನ್ನು ನಾವು ನೋಡ್ತಾ ಇದ್ದೇವೆ. ಇಲ್ಲಿ ಬಹಳ ಪ್ರಮುಖವಾಗಿ ಇಲ್ಲಿ ಏನು ವ್ಯವಸ್ಥೆ ಇದೆ ಆ ಒಂದು ವ್ಯವಸ್ಥೆಯನ್ನು ನಾವು ನೋಡ್ತಾ ಹೋದರೆ ಆ ಅರ್ಥ ವ್ಯವಸ್ಥೆ ಅಂದರೆ ಏನು, ಅದರ ಅರ್ಥ ಏನು, ಅದರ ಪ್ರಕಾರಗಳು ಏನು ಅಂತಕ್ಕಂಥವನ್ನ ನಾವು ಇಲ್ಲಿ ಅರ್ಥಶಾಸ್ತ್ರದ ಅರ್ಥ ಮತ್ತು ಅರ್ಥ ವ್ಯವಸ್ಥೆಯ ಅರ್ಥ ಮತ್ತು ಪ್ರಕಾರಗಳನ್ನು ನಾವು ನೋಡ್ತಾ ಹೋಗೋಣ. ಇಲ್ಲಿ ಬಹಳ ಪ್ರಮುಖವಾಗಿ ಮಾನವನ ಬಯಕೆಗಳನ್ನು ಈಡೇರಿಸಲು ರಚಿಸಿದ ಮಾನವ ನಿರ್ಮಿತ ಸಂಘಟನೆ ಅಂತೇಳಿ ನಾವು ಇದನ್ನು ಕರಿತೀವಿ. ಇದರ ಅರ್ಥವನ್ನ ನಾವು ಬಹಳ ಪ್ರಮುಖವಾಗಿ ಇಲ್ಲಿ ನೋಡ್ತಾ ಹೋದ್ರೆ ಮಾನವನ ಬಯಕೆಗಳನ್ನು ಈಡೇರಿಸಲು, ಮಾನವನಿಗೆ ಅನೇಕ ಬಯಕೆಗಳು ಉಂಟು. ಆ ಮಾನವನ ಬಯಕೆಗಳನ್ನ ಈಡೇರಿಸಲಿಕ್ಕೆ ರಚಿಸಿದ ಮಾನವ ನಿರ್ಮಿತ ಸಂಘಟನೆಗಳೇನಿದ್ದಾವಲ್ಲ ಇದನ್ನ ನಾವು ಅರ್ಥಶಾಸ್ತ್ರ ಅಂತೇಳಿ ನಾವು ಕರಿತೀವಿ. ಬಹಳ ಪ್ರಮುಖವಾಗಿ ಹೀಗೆ ಅರ್ಥಶಾಸ್ತ್ರದಲ್ಲಿ ಏನು ಪ್ರಕಾರಗಳಿದ್ದಾವೆ, ಅರ್ಥಶಾಸ್ತ್ರ ಅಂದ್ರೆ ಏನು ಅಂತಕ್ಕಂಥದ್ದನ್ನ ನಾವು ಹುಡುಕಬೇಕಾಗಿದೆ. ಮಾನವನಿಗೆ ಅನೇಕ ಆಸೆಗಳುಂಟು, ಒಂದಲ್ಲ ಆಸೆಗಳಿರೋದು. ಆಸೆ ಇರಬೇಕು ಮನುಷ್ಯನಿಗೆ, ಆದರೆ ಅತಿ ಆಸೆ ಇರಬಾರ್ದು. ಬುದ್ಧ ಹೇಳ್ತಕ್ಕಂಥದ್ದು ಆಸೆಯೇ ದುಃಖಕ್ಕೆ ಮೂಲ ಅಂತೇಳಿ ಅಲ್ವಾ? ಸೊ ಹಾಗಲ್ಲ, ಅದು ಆಕ್ಚುಲಿ ಹೀಗಿರ್ಬೇಕಾಗುತ್ತೆ. ಮನುಷ್ಯನಿಗೆ ಆಸೆಗಳು ಇಲ್ಲದೆ ಇದ್ರೆ ಅವನು ಮನುಷ್ಯನಾಗಿ ಇರಲಿಕ್ಕೆ ಸಾಧ್ಯ ಇಲ್ಲ. ಆಸೆ ಇರಬೇಕು, ಆದರೆ ಅತಿ ಆಸೆ ಇರಬಾರ್ದು ಅಂತಕ್ಕಂಥದ್ದು. ಆಸೆಯೇ ದುಃಖಕ್ಕೆ ಮೂಲ ಅಲ್ಲ, ಅತಿ ಆಸೆ ದುಃಖಕ್ಕೆ ಮೂಲ. ಆಕ್ಚುಲಿ ನಾವು ಈಗ ಅದನ್ನು ಬದಲಾವಣೆ ಮಾಡ್ಕೊಳ್ಳೋಣಲ್ವಾ? ಸೊ ಮಕ್ಕಳೇ, ಈ ರೀತಿ ಇಲ್ಲಿ ಮಾನವನ ಬಯಕೆಗಳು ಅನೇಕ ಬಯಕೆಗಳಿರ್ತಾವೆ, ಒಂದಲ್ಲ ಅನೇಕ ಬಯಕೆಗಳಿರ್ತಾವೆ. ಅವುಗಳನ್ನು ಈಡೇರಿಸ್ಕೊಳ್ಬೇಕಾಗುತ್ತೆ. ಅವುಗಳನ್ನು ಈಡೇರಿಸಲು ರಚಿಸಿದ್ದ ಮಾನವ ನಿರ್ಮಿತ ಸಂಘಟನೆ ಅಂತೇಳಿ ನಾವು ಇದನ್ನ ಕರಿತೇವೆ. ಈ ನ್ಯಾಯಸಮ್ಮತ ಹಾಗೂ ಕಾನೂನು ರೀತಿ ಗಳಿಕೆ ಅಂತೇಳಿ ನಾವು ಆಕ್ಚುಲಿ ಹೇಳ್ತೇವೆ. ನಾವು ನಮ್ಮ ಬಯಕೆಗಳನ್ನು ಈಡೇರಿಸಿಕೊಳ್ಳಿಕ್ಕೋ ಏನಕ್ಕೋ ನಾವು ಏನು ಮಾಡ್ತೀವಿ ಅಂತಂದ್ರೆ ದುಡಿತೇವೆ. ಮನುಷ್ಯ ಜೀವನ ಮಾಡಲಿಕ್ಕೆ ಎಲ್ಲರೂ ಒಂದಲ್ಲ ಒಂದು ರೀತಿ ದುಡಿಮೆಯನ್ನ ಮಾಡ್ತಾನೆ. ಏನ್ ಮಾಡ್ತಾನೆ ಅಂದ್ರೆ ದುಡಿಮೆಯನ್ನ ಮಾಡ್ತಾನೆ ಮನುಷ್ಯ. ಆ ದುಡಿಮೆ ಹೇಗಿರಬೇಕು? ಪ್ರತಿಯೊಬ್ಬ ಮನುಷ್ಯ ದುಡಿಮೆ ಮಾಡ್ತಾನೆ, ಅಥವಾ ಕೆಲವರು ದುಡಿಮೆ ಮಾಡ್ತಾನೆ ಸೋಮಾರಿಗಳಾಗಿ ಕೂತು ತಿನ್ನೋರು ಇರ್ತಾರೆ ಅಲ್ವಾ? ಸೊ ಇಲ್ಲಿ ಮನುಷ್ಯ ದುಡಿಮೆ ಮಾಡಬೇಕಾಗುತ್ತೆ. ತನ್ನ ಕಾಲ ಮೇಲೆ ತಾನು ನಿಂತ್ಕೋಬೇಕು ಅಂದ್ರೆ ತಾನು ಏನು ಬಳಕೆ ಮಾಡ್ತಾನೋ ಆ ಊಟ, ವಸತಿ, ಬಟ್ಟೆಗೆ ಸಂಬಂಧಪಟ್ಟಂತೆ ಅಂದ್ರೆ ಮೂಲಭೂತ ಅಗತ್ಯಗಳನ್ನು ದೊರಕಿಸಿಕೊಳ್ಳಿಕ್ಕೆ ಮತ್ತು ವಿಲಾಸಿ ಜೀವನವನ್ನ ಅಥವಾ ಇನ್ನೂ ಅನೇಕ ರೀತಿಯ ಬೆಳವಣಿಗೆಯ ಜೀವನವನ್ನು ಸಾಗಿಸಲಿಕ್ಕೆ ತಾನು ಯಾವುದಾದ್ರೂ ಒಂದು ಚಟುವಟಿಕೆಯಲ್ಲಿ, ಆರ್ಥಿಕ ಚಟುವಟಿಕೆಗಳಲ್ಲಿ ತೊಡಗಬೇಕಾಗುತ್ತೆ ಮನುಷ್ಯ. ಈ ರೀತಿ ಬಹಳ ಪ್ರಮುಖವಾಗಿ ಅನೇಕ ಜನ ಅನೇಕ ಆರ್ಥಿಕ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಕ್ಕಂಥದ್ದನ್ನ ನಾವು ನೋಡ್ತೇವೆ ಮಕ್ಕಳೇ. ಇಲ್ಲಿ ಬಹಳ ಪ್ರಮುಖವಾಗಿ ಏನಪ್ಪ ಅಂತಂದ್ರೆ ನ್ಯಾಯಸಮ್ಮತ ಮತ್ತು ಕಾನೂನು ರೀತಿ ಗಳಿಕೆ ಅಂತ ಹೇಳಿ ಇದು ಬಹಳ ಮುಖ್ಯ. ಯಾಕೆ ಅಂತಂದ್ರೆ ಹೇಗ್ ಬೇಕೋ ಹಾಗೆ ಹಣ ಸಂಪಾದನೆ ಮಾಡೋದಲ್ಲ. ಹಣ ಸಂಪಾದನೆ ಮಾಡೋದು ಅಥವಾ ಆಸ್ತಿಯನ್ನು ಹೊಂದತಕ್ಕಂಥದ್ದೇ ಆಗಲಿ, ಹಣ ಸಂಪಾದನೆ ಮಾಡ್ತಕ್ಕಂಥದ್ದೇ ಆಗಲಿ ಹೇಗೆ ಮಾಡಬೇಕಾಗುತ್ತೆ ಅಂದ್ರೆ ನ್ಯಾಯಸಮ್ಮತವಾಗಿ ಮಾಡಬೇಕಾಗುತ್ತೆ ಹಾಗೂ ಕಾನೂನು ರೀತಿ ಮಾಡಬೇಕಾಗುತ್ತೆ. ನ್ಯಾಯಸಮ್ಮತವಾಗಿ ಮಾಡಬೇಕಾಗುತ್ತೆ ಹಾಗೂ ಕಾನೂನು ರೀತಿ ಮಾಡಬೇಕಾಗುತ್ತೆ ಮಕ್ಕಳು. ಏನಿದು ನ್ಯಾಯಸಮ್ಮತ ಮತ್ತು ಕಾನೂನು ರೀತಿ ಬಿಟ್ಟು ಯಾರಾದ್ರೂ ಮಾಡ್ತಾರಾ? ಮಾಡ್ತಾರೆ. ಸೊ ಹಲವಾರು ಜನ ಆ ನ್ಯಾಯಸಮ್ಮತ ಇಲ್ಲದೆ ದುಡಿಮೆ ಮಾಡಿ ಆ ಹಣ ಎಲ್ಲಿ ಬಂತು ಅಂದ್ರೆ ಕೇಳಿ ಹೇಳಂಗಿರ್ಬೇಕು. ಕಾನೂನು ಪ್ರಕಾರ ಅದನ್ನ ಹಣ ಪಡ್ಕೊಳ್ಳಿಕ್ಕೆ ಯಾವುದೇ ಸರ್ಕಾರದ ಅಭ್ಯಂತರ, ಯಾವುದೂ ವ್ಯಕ್ತಿಗಳ ಅಭ್ಯಂತರ ಏನಿಲ್ಲ. ಆದರೆ ಮೋಸ ಮಾಡಿ ದುಡಿಮೆ ಮಾಡೋದು, ಬ್ಯಾಂಕ್ ದರೋಡೆ ಮಾಡಿ ದುಡಿಮೆ ಮಾಡಿ ದುಡ್ಡು ಇಟ್ಕೊಂಡ್ರೆ, ಕಳ್ಳತನ ಮಾಡಿ ಸಾಕಷ್ಟು ಹಣ ಗಳಿಸಿದ್ರೆ ಇದನ್ನ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಹೇಗೆ ದುಡಿಮೆ ಮಾಡಬೇಕು ಅಂದ್ರೆ ನ್ಯಾಯಸಮ್ಮತವಾಗಿ ದುಡಿಮೆ, ನ್ಯಾಯೋಚಿತವಾಗಿರ್ಬೇಕು. ಪ್ರತಿಯೊಬ್ಬ ವ್ಯಕ್ತಿಯ ದುಡಿಮೆ ಏನಾಗಿರ್ಬೇಕು ಅಂದ್ರೆ ನ್ಯಾಯೋಚಿತವಾಗಿರ್ಬೇಕು. ಅದು
ಕಾನೂನು ರೀತಿ ಇರಬೇಕು. ಯಾರು ಎಷ್ಟು ಆಸ್ತಿಯನ್ನೇ ಸಂಪಾದನೆ ಮಾಡಲಿಕ್ಕೆ, ಎಷ್ಟು ದುಡಿಮೆ ಮಾಡಲಿಕ್ಕೆ, ತನಗೆ ಶಕ್ತಿ ಇದ್ದಷ್ಟು ದುಡಿಮೆ ಮಾಡಲಿಕ್ಕೆ ಅವಕಾಶ ಇದೆ. ಯಾಕೆ ನೀನು ಇಷ್ಟು ಹೆಚ್ಚಿಗೆ ದುಡಿತೀನಿ ಅಂತ ಯಾರು ಕೇಳಂಗಿಲ್ಲ. ಅವನ ಇಚ್ಛೆ ಅನುಸಾರ ಅವನು ದುಡಿಬಹುದು, ಹಣ ಗಳಿಸ್ಬೋದು, ಅಥವಾ ಸಂಪತ್ತನ್ನು ಗಳಿಸ್ಬೋದು, ಆಸ್ತಿ ಗಳಿಸ್ಬೋದು. ಆದರೆ ಅದಕ್ಕೊಂದು ಮಿತಿ ಇದೆ, ಅದಕ್ಕೊಂದು ವೇ ಇದೆ, ದಾರಿ ಇದೆ. ಏನಪ್ಪ ಅಂದ್ರೆ ನ್ಯಾಯಸಮ್ಮತವಾಗಿರಬೇಕು ಮತ್ತು ಕಾನೂನು ಪ್ರಕಾರ ದುಡಿಬೇಕು. ಆ ನೀತಿನಲ್ಲಿ ಯಾರು ಎಷ್ಟು ಬೇಕಾದರೂ ಕಾನೂನು ರೀತಿ ಮತ್ತು ನ್ಯಾಯಸಮ್ಮತವಾಗಿ ದುಡಿದ್ರೆ ಅದಕ್ಕೆ ಯಾವುದೇ ತೊಂದರೆ ಇಲ್ಲ. ಹೆಚ್ಚು ಹಣ ಅಥವಾ ಆಸ್ತಿಯನ್ನ ಗಳಿಸಿದಷ್ಟು ಕಾನೂನು ರೀತಿ ಏನ್ ಮಾಡಬೇಕಾಗುತ್ತೆ ಅಂದ್ರೆ ಟ್ಯಾಕ್ಸ್ಗಳನ್ನ ಕಟ್ಟಬೇಕಾಗುತ್ತೆ, ತೆರಿಗೆಯನ್ನ ಕಟ್ಟಬೇಕಾಗುತ್ತೆ. ನಾವು ಹೆಚ್ಚು ಹಣವನ್ನ ಸಂಪಾದನೆ ಮಾಡಿದ್ರೆ ಆ ಹಣಕ್ಕೆ ಸರ್ಕಾರದ ನಿಯಮದ ಪ್ರಕಾರ ಏನ್ ಮಾಡಬೇಕಾಗುತ್ತೆ ಅಂದ್ರೆ ತೆರಿಗೆಗಳನ್ನ ಕಟ್ಟಬೇಕಾಗುತ್ತೆ. ಈ ತೆರಿಗೆಗಳನ್ನ ವಂಚಿಸಲಿಕ್ಕೆ, ತೆರಿಗೆ ಕೊಡದೆ ಸಾಕಷ್ಟು ಆಸ್ತಿಯನ್ನ ಗಳಿಸಿರ್ತಾರೆ, ಅಕ್ರಮವಾಗಿ ಗಳಿಸಿರ್ತಾರೆ. ಮತ್ತೆ ಆ ಗಳಿಸಿದ ಆಸ್ತಿಗೆ ಲೆಕ್ಕವನ್ನ ತೆಗೆದುಕೊಡೋದಿಲ್ಲ, ಹೆಂಗ್ ಗಳಿಸ್ತೆ ಅಂತೇಳಿ, ಅಥವಾ ಗಳಿಸಿದ ಆಸ್ತಿಯನ್ನ ಕರೆಕ್ಟ್ ಆಗಿ ಲೆಕ್ಕ ಕೊಡೋದಿಲ್ಲ ಸರ್ಕಾರಕ್ಕೆ. ಯಾಕೆ ಅಂದ್ರೆ ಅದಕ್ಕೆ ಮತ್ತೆ ಟ್ಯಾಕ್ಸ್ ಬರುತ್ತೆ. ಲೆಕ್ಕ ಕೊಟ್ರೆ ಟ್ಯಾಕ್ಸ್ ತೆರಿಗೆಯನ್ನ ಕೊಡಬೇಕಾಗುತ್ತೆ. ಅದರಿಂದ ತಪ್ಪಿಸಿಕೊಳ್ಳಿಕ್ಕೋಸ್ಕರವಾಗಿ ಏನ್ ಮಾಡೋದು, ಮೋಸ ಮಾಡೋದು, ಕಾನೂನಿಗೆ ವಿರುದ್ಧವಾಗಿ ನಡ್ಕೊಳ್ಳೋದು. ಆಗ ಒಂದು ವೇಳೆ ಸರ್ಕಾರ ಯಾವುದಾದ್ರೂ ಇಲಾಖೆಗಳ ಮೂಲಕವಾಗಿ ಅದನ್ನ ಪತ್ತೆ ಹಚ್ಚಿದ್ರೆ ಅಂತ ವ್ಯಕ್ತಿಗಳನ್ನ, ಆ ರೀತಿ ಮೋಸ ಮಾಡ್ತಕ್ಕಂಥ ಮೋಸದ ದುಡಿಮೆಗಾರರನ್ನ ಪತ್ತೆ ಹಚ್ಚಿ ಶಿಕ್ಷಿಸಬಹುದು. ಅವರಿಗೆ ಶಿಕ್ಷೆಯನ್ನ, ಪನಿಷ್ಮೆಂಟ್ ಅನ್ನ, ಬೇರೆ ಬೇರೆ ಅನೇಕ ರೀತಿಯಲ್ಲಿ ಪನಿಷ್ಮೆಂಟ್ ಅನ್ನ ಕೊಡ್ಲಿಕ್ಕೆ ನಮ್ಮ ದೇಶದಲ್ಲಿ ಅವಕಾಶ ಇದೆ ಅಂತಕ್ಕಂಥದ್ದನ್ನ ನಾವು ಹೇಳ್ತೇವೆ. ಇಲ್ಲಿ ಬಹಳ ಪ್ರಮುಖವಾಗಿ ಈ ಒಂದು ಅರ್ಥವ್ಯವಸ್ಥೆಯಲ್ಲಿ ಅರ್ಥಶಾಸ್ತ್ರದ ಅರ್ಥ ಅಲ್ಲ, ಅರ್ಥವ್ಯವಸ್ಥೆಯ ಅರ್ಥ ಇದು. ಅರ್ಥವ್ಯವಸ್ಥೆಯ ವಿಧಗಳು ಯಾವುವು? ಅರ್ಥವ್ಯವಸ್ಥೆಯ ವಿಧಗಳು, ಅರ್ಥಶಾಸ್ತ್ರದ ವಿಧಗಳು, ಅರ್ಥವ್ಯವಸ್ಥೆಯ ವಿಧಗಳು ಅಂತೇಳಿ ನಾವು ನೋಡ್ತೇವೆ. ಅರ್ಥವ್ಯವಸ್ಥೆಯ ವಿಧಗಳಲ್ಲಿ ನಾವು ಬಹಳ ಪ್ರಮುಖವಾಗಿ ಅರ್ಥವ್ಯವಸ್ಥೆಯ ವಿಧಗಳನ್ನ 3 ರೀತಿಯಾಗಿ ನಾವು ನೋಡ್ತೇವೆ. ಈ 3 ರೀತಿಯ ವಿಧಗಳನ್ನ ನೋಡೋಕ್ಕಿಂತ ಮುಂಚಿತವಾಗಿ ನಾವು ಬಹಳ ಪ್ರಮುಖವಾಗಿ ಅರ್ಥವ್ಯವಸ್ಥೆಯ ಲಕ್ಷಣಗಳನ್ನು ನಾವು ನೋಡ್ತಾ ಹೋಗೋಣ. ಈ ಅರ್ಥವ್ಯವಸ್ಥೆಯ ಲಕ್ಷಣಗಳು ಬರೇ ಲಕ್ಷಣಗಳಲ್ಲ, ಅರ್ಥವ್ಯವಸ್ಥೆಯ ಲಕ್ಷಣಗಳು ಏನಪ್ಪಾ ಅಂದ್ರೆ ಬಹಳ ಪ್ರಮುಖವಾಗಿ ಇದನ್ನ ಅರ್ಥವ್ಯವಸ್ಥೆಯ ಲಕ್ಷಣಗಳು ಅಂತೇಳಿ ನಾವು ಕರಿತೀವಿ. ಈ ಅರ್ಥವ್ಯವಸ್ಥೆಯ ಲಕ್ಷಣಗಳಲ್ಲಿ ವ್ಯಕ್ತಿಗಳು, ಒಂದನೇದಾಗಿ ಆರ್ಥಿಕ ಸಂಸ್ಥೆಗಳು ಮತ್ತು ಸರ್ಕಾರ, ಇವುಗಳ ಮಧ್ಯೆ ಏನು ಒಂದು ಅನ್ಯೋನ್ಯತೆಯನ್ನು ಮೂಡಿಸ್ತಕ್ಕಂಥದ್ದು ಅರ್ಥವ್ಯವಸ್ಥೆಯ ಲಕ್ಷಣಗಳಲ್ಲಿ ಒಂದು ಅಂತೇಳಿ ನಾವು ಕರಿತೀವಿ. ಹೇಗಿದು ಅರ್ಥವ್ಯವಸ್ಥೆಯ ಒಂದು ಲಕ್ಷಣಗಳನ್ನ ನಾವು ನೋಡ್ತಾ ಹೋದಂತ ಸಂದರ್ಭದಲ್ಲಿ, ವ್ಯಕ್ತಿಗಳು ಅಂದ್ರೆ ಒಬ್ಬೊಬ್ಬರು ಕೆಲವರು ವೈಯಕ್ತಿಕವಾಗಿ ಕಂಪ್ನಿಯನ್ನ ತಯಾರು ಮಾಡ್ತಕ್ಕಂಥವ್ರು, ಕಾರ್ಖಾನೆಗಳನ್ನ ತಯಾರು ಮಾಡ್ತಕ್ಕಂಥವ್ರು, ಅಂದ್ರೆ ನಡೆಸ್ತಕ್ಕಂಥವ್ರು ಇರ್ತಾರೆ. ನೆಕ್ಸ್ಟ್ ಆರ್ಥಿಕ ಸಂಸ್ಥೆಗಳು ಇರ್ತಾರೆ. ಆರ್ಥಿಕ ಸಂಸ್ಥೆಗಳು ಅಂದ್ರೆ ಉದಾಹರಣೆ ಬ್ಯಾಂಕ್ಗಳು, LIC ಕಚೇರಿಗಳು. ಸೊ ಈ ತರ ಅನೇಕ ಹಣಕಾಸು ಸಂಸ್ಥೆ, ಬಂಡವಾಳಶಾಹಿ ಸಂಸ್ಥೆಗಳು ಸಹ ಇರ್ತವೆ. ಹಾಗೆ ಸರ್ಕಾರ ಇದೆ. ಈ ಮೂರರ ನಡುವೆ, ಈ ಮೂರು ಏನಿದಾವೆ, ವ್ಯಕ್ತಿಗಳಿರ್ಬೋದು, ಹಣಕಾಸಿನ ಸಂಸ್ಥೆಗಳಿರ್ಬೋದು ಮತ್ತು ಸರ್ಕಾರ, ಇವು ಹೇಗೆ ಆಸ್ತಿಯನ್ನ ಗಳಿಸ್ತವೆ, ಹೇಗೆ ಸರ್ಕಾರದೊಂದಿಗೆ, ವ್ಯಕ್ತಿಗಳೊಂದಿಗೆ, ಸಂಸ್ಥೆಗಳೊಂದಿಗೆ ಆರ್ಥಿಕ ಚಟುವಟಿಕೆಗಳನ್ನ ಹಮ್ಮಿಕೊಳ್ತವೆ ಅಂತಕ್ಕಂಥ ಅಂಶವನ್ನ ನಾವು ಇಲ್ಲಿ ನೋಡ್ತೇವೆ. ಎರಡನೇದಾಗಿ ಉತ್ಪಾದನೆ, ಅನುಭೋಗ ಮತ್ತು ಹೂಡಿಕೆ ಅಂತೇಳಿ ನಾವು ಕರಿತೀವಿ. ಇದು ಅರ್ಥವ್ಯವಸ್ಥೆಯ ಲಕ್ಷಣಗಳಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಉತ್ಪಾದನೆ, ಅನುಭೋಗ ಮತ್ತು ಹೂಡಿಕೆ. ಉತ್ಪಾದನೆ ಮಾಡಬೇಕು, ಎಲ್ಲರೂ ಒಂದಲ್ಲ ಒಂದು ರೀತಿ ಉತ್ಪಾದನೆ ಮಾಡ್ತಾರೆ. ರೈತ ಬೆಳೆ ಬೆಳೆಯೋದ್ರ ಮೂಲಕ ಕೃಷಿ ಉತ್ಪನ್ನಗಳನ್ನ ಬೆಳೀತಾರೆ, ಅದು ಒಂದು ಉತ್ಪಾದನೆ. ಕಾರ್ಖಾನೆ ಮಾಲೀಕರುಗಳು ಕಾರ್ಮಿಕರನ್ನ ಕೆಲಸಕ್ಕೆ ನೇಮಿಸಿಕೊಂಡು ಅನೇಕ ಕಚ್ಚಾ ವಸ್ತುಗಳನ್ನ ತಂದುಬಿಟ್ಟು ಅವನ್ನ ಸಿದ್ಧ ವಸ್ತುಗಳನ್ನಾಗಿ ಮಾಡಿ ಮಾರಾಟ ಮಾಡ್ತಾರೆ. ಸೊ ಈ ರೀತಿ ಕಾರ್ಖಾನೆಯಲ್ಲಿ ಅನೇಕ ರೀತಿಯ ಉತ್ಪಾದನೆ. ಉದಾಹರಣೆ ಒಂದು ಸಿಮೆಂಟ್ ಫ್ಯಾಕ್ಟರಿ ಅಂತಂದ್ರೆ ಸಿಮೆಂಟ್ ಅನ್ನ ಉತ್ಪಾದನೆ ಮಾಡ್ತಾರೆ. ಕಾರ್ಖಾನೆ ಮಾಲೀಕರು ಹಲವಾರು ಕಾರ್ಮಿಕರನ್ನ ತನ್ನ ಫ್ಯಾಕ್ಟರಿನಲ್ಲಿ ಕೆಲಸಗಾರರನ್ನ ನೇಮಕ ಮಾಡಿಕೊಂಡು ಅವರು ಉತ್ಪಾದನೆ ಮಾಡ್ತಾರೆ.
ಸೋಪಿನ ಫ್ಯಾಕ್ಟ್ರಿ ಅಂತಂದ್ರೆ ಆ ಸೋಪಿನ ಫ್ಯಾಕ್ಟ್ರಿಯಲ್ಲಿ ಹಲವಾರು ಕಚ್ಚಾ ವಸ್ತುಗಳನ್ನ ತಂದುಬಿಟ್ಟು ಕಾರ್ಮಿಕರನ್ನ ನೇಮಿಸಿಕೊಂಡ್ಬಿಟ್ಟು ಸೋಪನ್ನು ತಯಾರು ಮಾಡ್ತಾರೆ. ಉದಾಹರಣೆಗೆ ಹೀಗೆ ಉತ್ಪಾದನೆ ಇರುತ್ತೆ, ಹಾಗೆ ಅನುಭೋಗ ಇರುತ್ತೆ. ಅನುಭೋಗ ಅಂತಂದ್ರೆ ಬಳಸೋದು ಅಂತ, ಬಳಕೆ ಅಂತ, ಉಪಯೋಗಿಸೋದು ಅಂತ. ಈಗ ಅನುಭೋಗ ನಾವೆಲ್ಲರೂ ಸಹ ಅನುಭೋಗಿಗಳೇ, ಎಲ್ಲರೂ ಸಹ ಅನುಭೋಗಿಗಳು. ಒಂದಲ್ಲ ಒಂದು ರೀತಿ ಒಂದಲ್ಲ ವಸ್ತುವನ್ನ ಬಳಸ್ತಾ ಹೋಗ್ತೀವಿ. ಬರೀ ವಸ್ತು ಅಲ್ಲ, ಬೇರೆ ಆಹಾರದ ಧಾನ್ಯಗಳಿರ್ಬೋದು, ಅವನ್ನ ಬಳಸ್ತಾ ಹೋಗ್ತೀವಿ. ರೈತ ಬೆಳೆದಂತ ಧಾನ್ಯ, ಭತ್ತ ಇರ್ಬೋದು, ಗೋಧಿ ಇರ್ಬೋದು, ಏನಾದ್ರೂ ಇರ್ಬೋದು, ತೆಂಗು ಇರ್ಬೋದು, ಏನಾದ್ರೂ ಇರ್ಬೋದು. ಸೊ ಇವುಗಳನ್ನ ನಾವು ಬಳಸ್ತೀವಿ, ಇವನ್ನ ನಾವು ಬಳಕೆ ಮಾಡ್ತೀವಿ. ಹಾಗಾಗಿ ನಾವು ಅನುಭೋಗಿಗಳು, ಉತ್ಪಾದಕರು ಹೌದು, ಅನುಭೋಗಿಗಳು. ಕಾರ್ಖಾನೆ ಮಾಲೀಕರು ಇರ್ತಾರೆ. ಈಗ ಒಂದು ಫ್ಯಾನ್ ಅನ್ನ ತಯಾರು ಮಾಡ್ತಾರೆ ಅಂತ, ಫ್ಯಾನ್ ತಯಾರು ಮಾಡ್ತಕ್ಕಂಥ ಕಾರ್ಖಾನೆ, ಕಬ್ಬಣ ತಯಾರು ಮಾಡ್ತಕ್ಕಂಥ ಕಾರ್ಖಾನೆ, ಹೀಗೆ ತಯಾರು ಮಾಡ್ತಾರೆ. ಅವರು ಸಹ ಏನ್ ಮಾಡ್ತಾರೆ, ಆ ಫ್ಯಾನ್ ಅನ್ನು ತಯಾರು ಮಾಡೋದಷ್ಟೇ ಕೆಲಸ, ಅವರು ಫ್ಯಾನ್ ಅನ್ನು ಉಪಯೋಗಿಸ್ತಾರೆ. ಅವರಿಗೆ ಈ ಸೆಕೆ ಸಂದರ್ಭದಲ್ಲಿ, ಬೇಸಿಗೆ ಕಾಲದಲ್ಲಿ ಅದನ್ನ ಹಾಕೋದು. ಅಂದ್ರೆ ಅವರು ಅನುಭೋಗಿಗಳು, ಉತ್ಪಾದಕರು ಹೌದು, ಅನುಭೋಗಿಗಳು. ಹೀಗೆ ಹಾಗೆ ಅನೇಕ ಜನ ಅನುಭೋಗಿಗಳು. ಅನುಭೋಗ ನಡೆಯುತ್ತೆ, ಉತ್ಪಾದನೆ ನಡೆಯುತ್ತೆ, ಅನುಭೋಗ ನಡೆಯುತ್ತೆ. ಮತ್ತು ಹೂಡಿಕೆ ಅಂದ್ರೆ ಏನು ಅಂತಂದ್ರೆ, ನಾವು ಹಾಕಿದಂತ ಬಂಡವಾಳ ಏನಿದೆ, ನಾವು ದುಡಿದಂತ ಬಂಡವಾಳವನ್ನ ಯಾವುದರಲ್ಲಾದ್ರೂ ತೊಡಗಿಸ್ತಕ್ಕಂಥದ್ದು. ನಾವು ಹಾಕಿದಂತ ಬಂಡವಾಳವನ್ನ ನಮಗೆ ಹಣ ಮಿಕ್ಕಿದೆ ಅಂತ ತಿಳ್ಕೊಳ್ಳಿ, ಹಣ ಮಿಕ್ಕಿದೆ ಅಂತ ತಿಳ್ಕೊಳ್ಳಿ. ಆ ಮಿಕ್ಕಿದ ಹಣವನ್ನ ಯಾವುದರಲ್ಲಾದ್ರೂ ತೊಡಗಿಸ್ತಕ್ಕಂಥದ್ದು, ಅದನ್ನ ಹೂಡಿಕೆ ಅಂತ ಕರೀತಾರೆ. ಈಗ ಸಾಕಷ್ಟು ಹಣ, ಲಕ್ಷಗಟ್ಟಲೆ, ಕೋಟಿಗಟ್ಟಲೆ ಹಣ ಉಳಿದಿದೆ, ಯಾವುದಾದ್ರೂ ಒಂದು ಕಾರ್ಖಾನೆಗೆ ಸ್ಥಾಪನೆ ಮಾಡಲಿಕ್ಕೆ ಆ ಹಣವನ್ನ ಬಳಸ್ತಕ್ಕಂಥದ್ದು. ಸಾಕಷ್ಟು ಶ್ರೀಮಂತರು, ಬಂಡವಾಳಶಾಹಿಗಳು ದೊಡ್ಡ ದೊಡ್ಡ ಕಾರ್ಖಾನೆಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಬ್ಯಾಂಕ್ಗಳನ್ನ, ಪ್ರೈವೇಟ್ ಬ್ಯಾಂಕ್ಗಳನ್ನ, ಹಣಕಾಸು ಸಂಸ್ಥೆಗಳನ್ನ ಸ್ಥಾಪನೆ ಮಾಡಿದ್ದಾರೆ. ಸೊ ಸಾಕಷ್ಟು ಹಣವನ್ನ ಅಲ್ಲಿ ಹೂಡ್ತಾರೆ. ಇದು ನಾವು ಹೂಡಿಕೆ ಅಂತ ಹೇಳ್ತೀವಿ. ಹೀಗೆ ಆರ್ಥಿಕ ವ್ಯವಸ್ಥೆಯಲ್ಲಿ ಆರ್ಥಿಕ ಚಟುವಟಿಕೆ ನಡೀತಕ್ಕಂಥದ್ದು, ಉತ್ಪಾದನೆ ನಡೀತದೆ, ಅನುಭೋಗಿಗಳಿರ್ತಾರೆ, ಹೂಡಿಕೆ ಇರ್ತದೆ. ಈ ಅಂಶಗಳನ್ನು ನಾವು ಕಾಣ್ತೇವೆ. ಮತ್ತೆ ಅರ್ಥವ್ಯವಸ್ಥೆಯ ಮತ್ತೊಂದು ಲಕ್ಷಣ ಏನಪ್ಪಾ ಅಂತಂದ್ರೆ ನಿರಂತರತೆ ಅಂತ. ಇದು ಅರ್ಥವ್ಯವಸ್ಥೆ, ಈ ರೀತಿ ವ್ಯವಸ್ಥೆ ಏನಿದೆಯಲ್ಲ, ಇದು ಒಂದಿನ, ಒಂದ್ ಗಂಟೆ, ಒಂದಿನ, ಒಂದ್ ವರ್ಷ, ಇಂತೆಷ್ಟು ವರ್ಷ ಅಂತ ಏನಲ್ಲ. ಇದು ಯಾವಾಗಲೂ ಕಂಟಿನ್ಯೂಸ್, ಎಟರ್ನಲ್ ಅಂತೀವಿ, ನಿರಂತರ, ನಿರಂತರವಾಗಿರ್ತದೆ. ಯಾಕೆ ಅಂತಂದ್ರೆ ಒಂದಿನ, ಒಂದ್ ಗಂಟೆ, ಒಂದು ವರ್ಷಕ್ಕೆ ಇದು ಸೀಮಿತ ಅಲ್ಲ. ಇದು ಅರ್ಥವ್ಯವಸ್ಥೆ ಲಕ್ಷಣ ಇದೆ. ಅರ್ಥವ್ಯವಸ್ಥೆ ಒಟ್ಟು ಆರ್ಥಿಕ ಚಟುವಟಿಕೆಗಳು ಮನುಷ್ಯನಲ್ಲಿ, ಮಾನವ ಬದುಕಿ ದುಡಿಮೆ ಮಾಡಿ ಅವನು ಹೋದ ಅಂತಂದ್ರೆ ಮತ್ತೆ ಮುಂದಿನ ಜನಾಂಗ ಬಂದು ಅದೇ ಕೆಲಸ ಮಾಡುತ್ತೆ. ಅವನಿಗೆ ಬಹಳ ಮೂಲಭೂತ ಅಗತ್ಯಗಳನ್ನ ಅವನು ದೊರಕಿಸ್ಕೋಬೇಕಾಗುತ್ತೆ. ಹಾಗಾಗಿ ಅವನು ದುಡಿಮೆ ಮಾಡ್ತಾನೆ, ಅವನು ಆರ್ಥಿಕ ಚಟುವಟಿಕೆಯಲ್ಲಿ ತೊಡಗುತ್ತಾನೆ. ಆದ್ರೆ ಸ್ವಲ್ಪ ವ್ಯತ್ಯಾಸ ಆಗ್ತಾ ಹೋಗುತ್ತೆ. ಹಿಂದೆ, ಬಹಳ ಹಿಂದೆ ಏನಿತ್ತು, ಹಣ ಇರಲಿಲ್ಲ. ಆದಿಮಾನವ ಅಂದ್ರೆ ಮನುಷ್ಯ ಈ ಭೂಮಿ ಮೇಲೆ ಹುಟ್ಟಿದಾಗ, ಅಂದ್ರೆ ಪ್ರಾರಂಭ ಆದ ಸಂದರ್ಭದಲ್ಲಿ ಆದಿಮಾನವ ಹೇಗಿದ್ದ ಅಂತೇಳಿ ನಾವು ನೋಡಿದ್ವಿ. ಊಟ, ವಸತಿ, ಬಟ್ಟೆ ಅವನು ಹೇಗಿತ್ತು. ಊಟ ಗೆಡ್ಡೆ ಗೆಣಸುಗಳನ್ನು ತಿಂದು ಜೀವಿಸ್ತಾ ಇದ್ದ. ಬಟ್ಟೆ ಏನು ಅವನು ಹಾಕ್ತಾ ಇರಲಿಲ್ಲ. ಕೆಲವೊಂದು ಸಂದರ್ಭದಲ್ಲಿ ಚಳಿಗಾಲದಲ್ಲಿ ಮರದ ಸೊಪ್ಪುಗಳನ್ನ, ಪ್ರಾಣಿ ಚರ್ಮವನ್ನ ಅವನು ಉರಿತಾ ಇದ್ದ. ಅವನ ಒಂದು ವಸತಿ ಏನಾಗಿತ್ತು ಅಂದ್ರೆ ಮರದ ಪಟ್ರೆಗಳಲ್ಲಿ, ಬೆಚ್ಚಗೆ ಗುಹೆಗಳಲ್ಲಿ, ಕಲ್ಲಿನ ಗುಹೆಗಳಲ್ಲಿ ಅವನು ವಾಸ ಮಾಡ್ತಿದ್ದ. ಅಂತ ಮಾನವ, ಆ ರೀತಿ ಇದ್ದಂತ ಮಾನವ ಇವತ್ತು ಆ ಸಂದರ್ಭದಲ್ಲಿ ಅವಾಗ ಅವನಿಗೆ ಹಣಕಾಸು ಬಗ್ಗೆ, ಹಣದ ಬಗ್ಗೆ, ಹಣ ಅಂದ್ರೇನು, ಹಣ ಬಗ್ಗೆ ಏನಾರ ಚಿಂತನೆ ಮಾಡಿದ್ದ ಇಲ್ಲ. ಹಣ ಅನ್ನೋದು ಗೊತ್ತೇ ಇರಲಿಲ್ಲ ಅವನಿಗೆ. ಬರ್ತಾ ಬರ್ತಾ ಆದಿಮಾನವ ಬರ್ತಾ ಬರ್ತಾ ಸುಧಾರಿಸಿದ ಹಾಗೆ ಏನಾಯ್ತು, ಕೃಷಿ ಮಾಡಕ್ ತೊಡಗಿದ, ಗಣಿಗಾರಿಕೆ ಮಾಡಕ್ ತೊಡಗಿದ, ಸಣ್ಣ ಸಣ್ಣ ವಸ್ತುಗಳನ್ನು ತಯಾರು ಮಾಡಲಿಕ್ಕೆ ತೊಡಗಿದ. ಬರ್ತಾ ಬರ್ತಾ ಸುಧಾರಿಸ್ತಾ ಹೋದ ಆದಿಮಾನವ. ಸುಧಾರಿಸ್ತಾ ಹೋದಾಗೂ ಸಹ ಇನ್ನೂ ಹಣಕಾಸು ಬಂದಿರಲಿಲ್ಲ, ಹಣ ಬಂದಿರಲಿಲ್ಲ. ವಸ್ತು ವಿನಿಮಯ ಪದ್ಧತಿ ಅಂತಕ್ಕಂಥದ್ದಿತ್ತು. ಮತ್ತು ಹೇಗೆ ವಸ್ತು ವಿನಿಮಯ ಪದ್ಧತಿ ಹೇಗಿತ್ತು ಅಂತಂದ್ರೆ, ಒಬ್ಬ ರೈತ ಇರ್ತಿದ್ದಾನೆ. ಅಂದ್ರೆ ರೈತ ಅಂದ್ರೆ ಕೃಷಿ ಮಾಡ್ತಾ ಇದ್ದ, ಅಂದ್ರೆ ಬೆಳೆ ಬೆಳೀತಕ್ಕಂಥದ್ದಿದ್ದ. ಅವನು ಏನೋ ಒಂದು ಭತ್ತ ಬೆಳೀತಾನೆ, ಅವನು ಭತ್ತವನ್ನ ಬೆಳೀತಾನೆ. ಆ ಭತ್ತವನ್ನ ಬೆಳೆದಂತ ರೈತ ಏನಿದ್ದಾನೆ, ಅವನಿಗೆ ಏನ್ ಬೇಕು,
ರೈತನಿಗೆ ಏನ್ ಬೇಕು ಅಂದ್ರೆ ಅವನು ಕುತ್ಕೊಳ್ಳಿಕ್ಕೆ ಕಾರ್ಪೆಂಟರ್ ಮಾಡಿರ್ತಕ್ಕಂಥ ಚೇರ್ ಬೇಕು. ಒಂದು ಉದಾಹರಣೆ ಕೊಡ್ತಾರೆ. ಒಬ್ಬ ಎಲೆಕ್ಟ್ರಿಷಿಯನ್ ಇರ್ತಾನೆ, ಒಂದು ಎಲೆಕ್ಟ್ರಿಕಲ್ ಅಂಗಡಿಯನ್ನ ಇಟ್ಕೊಂಡಿರ್ತಾನೆ. ಅವನ ಎಲೆಕ್ಟ್ರಿಕಲ್ ಅಂಗಡಿನಲ್ಲಿ ಫ್ಯಾನ್ ಅನ್ನ ಮಾಡ್ತಾ ಇರ್ತಾನೆ. ಅವನಿಗೆ ಏನ್ ಬೇಕು? ಅವನಿಗೂ ಊಟಕ್ಕೆ ಬೇಕು. ರೈತರ ಬೆಳೆದಿರ್ತಕ್ಕಂಥ ಧಾನ್ಯಗಳು, ಎಲೆಕ್ಟ್ರಿಕಲ್ ಶಾಪ್ ಇಟ್ಕೊಂಡಿರ್ತಕ್ಕಂಥ ಫ್ಯಾನ್ ಮಾಡ್ತಕ್ಕಂಥ, ಟಿವಿ ಫ್ಯಾನ್ ಫ್ರಿಡ್ಜ್ಗಳನ್ನು ಮಾಡ್ತಕ್ಕಂಥ ಏನ್ ಅಂಗಡಿ ಎಲೆಕ್ಟ್ರಿಕಲ್ ಶಾಪ್ ಇರುತ್ತೆ, ಅವನಿಗೂ ಊಟಕ್ಕೆ ಬೇಕು. ಅವನಿಗೆ ಕುತ್ಕೊಳ್ಳೋಕೆ ಕುರ್ಚಿ ಬೇಕು. ನೋಡಿ, ಈ ಬಡಗಿಗೆ ಊಟಕ್ಕೆ ಬೇಕು. ಚೇರ್ ತಯಾರು ಮಾಡ್ತಾನೆ ಅವನು. ಅವನ ಕೆಲಸ ಏನಪ್ಪ ಅಂದ್ರೆ ವುಡ್ಡನ್ನ ಆಕೃತಿ ಮಾಡಿ ಒಂದು ಕುತ್ಕೊಳ್ಳಿಕ್ಕೆ ಚೇರ್ಗಳನ್ನು ತಯಾರು ಮಾಡ್ತಕ್ಕಂಥ ಕೆಲಸ. ರೈತರ ಅವನು ಬೆಳೆಗಳನ್ನ ಬೆಳೀತಕ್ಕಂಥ ಕೆಲಸ, ಅವನು ಮಾಡ್ತಕ್ಕಂಥ ಕೆಲಸ ಎಲೆಕ್ಟ್ರಿಕಲ್. ಹೀಗೆ ವಸ್ತು ವಿನಿಮಯ ಪದ್ಧತಿ ಇಂತ ಇದ್ದರು ಏನ್ ಮಾಡ್ತಾರೆ? ಈಗ ನಾನು ಚೀಲ ಭತ್ತ ಕೊಡ್ತೇನೆ, ನೀನು ಅದಕ್ಕೆ ಅಷ್ಟು ಚೇರ್ ಕೊಡು, ಮನೆಗೆ ಹಾಕೋಷ್ಟು, ಅಥವಾ ಒಂದು 10 ಚೇರ್ ಕೊಡು, ಅಥವಾ ಒಂದು 5 ಚೇರ್ ಕೊಡು. ಈ ರೀತಿ ಭತ್ತ ಕೊಡೋದು, ಚೇರ್ ಇಸ್ಕೊಳ್ಳೋದು. ನನಗೆ ಕುತ್ಕೊಂಡು ಚೆಕ್ಕಿಗೆ ಫ್ಯಾನ್ ಬೇಕು, ನೀನು ನಾನು ಒಂದು 2 ಚೀಲ ಭತ್ತ ಕೊಡ್ತೀನಿ, ನನಗೊಂದು 4 ಫ್ಯಾನ್ ಕೊಡು ಅಂತೇಳಿ ಫ್ಯಾನ್ ಇಸ್ಕೊಳ್ಳೋದು. ಅವನು ಎಲೆಕ್ಟ್ರಿಕಲ್ ಶಾಪ್ ಏನ್ ಮಾಡ್ತಾನೆ? ಫ್ಯಾನ್ ಕೊಡ್ತಾನೆ, ಭತ್ತ ಇಸ್ಕೊಂತಾನೆ, ಊಟ ಮಾಡ್ತಾನೆ. ಬಡಗಿ ಏನ್ ಮಾಡ್ತಾನೆ? ಎಲೆಕ್ಟ್ರಿಕಲ್ ಶಾಪ್ ನಿನಗೆ ಏನ್ ಕೊಡ್ತಾನೆ? ಚೇರ್ ಕೊಡ್ತಾನೆ, ಅಲ್ಲಿ ಒಂದು ಫ್ಯಾನ್ ತಗೊಂತಾನೆ, ಉಪಯೋಗಿಸ್ತಾನೆ. ರೈತನಿಗೆ ಒಂದ್ 2 ಚೇರ್ ಕೊಡ್ತಾನೆ ತಯಾರು ಮಾಡಿ, ಅಲ್ಲಿಂದ ಆಹಾರ ಧಾನ್ಯ ಪಡ್ಕೊಳ್ತಾನೆ, ಉಪಯೋಗಿಸ್ತಾನೆ. ಫಾರ್ ಎಕ್ಸಾಂಪಲ್ ಹೇಳಿದ್ದೆ. ಹೀಗೆ ಒಂದು ಇವೇ 3 ಅಲ್ಲ, ಸುಮ್ಮನೆ ಒಂದು 2-3 ಹೇಳಿದೆ. ಲಕ್ಷ ಲಕ್ಷ ಉದ್ಯೋಗಗಳಿದಾವಲ್ವಾ? ಹೀಗೆ ಏನಿತ್ತು ಅಂದ್ರೆ ಇಂಥ ಒಂದು ಪದ್ಧತಿ ಇತ್ತು. ಆದ್ರೆ ಈ ವಸ್ತು ವಿನಿಮಯ ಪದ್ಧತಿಯಲ್ಲಿ ದೋಷ ಇತ್ತು. ಏನಿತ್ತು? ದೋಷ. ಅದು ಬರ್ತಾ ಬರ್ತಾ ವಸ್ತು ವಿನಿಮಯ ಪದ್ಧತಿ ಹೋಗಿ ಹಣಕಾಸು ಬಂತು. ಏನ್ ದೋಷ ಇತ್ತು? ಈಗ ನನ್ನ ರೈತನಿಗೆ ಏನ್ ಬೇಕು? ಒಂದು ಚೇರ್ ಬೇಕು ಅಂತ. ರೈತನಿಗೆ ಒಂದು ಚೇರ್ ಬೇಕು. ಅವನಿಗೆ ಬಡಗಿಗೆ ಏನ್ ಬೇಕು ಅಂತಂದ್ರೆ ಒಂದು 5 ಸೇರು ರಾಗಿ ಬೇಕು, ಅಥವಾ ಭತ್ತ ಬೇಕು. ಒಂದು 5 ಸೇರು ಭತ್ತ ಬೇಕಾಗಿದೆ. ಎಷ್ಟು ಬೇಕು? 5 ಸೇರು ಭತ್ತ ಅಷ್ಟೇ ಬೇಕು ಬಡ್ಡಿಗೆ. 5 ಸೇರು ಭತ್ತ ಕೊಡು ಅಂತ ಹೇಳಿ ರೈತನ ಹತ್ರ ಇಸ್ಕೊಂಡು ಅದಕ್ಕೆ 1 ಚೇರನ್ನ ಕೊಡ್ಲಿಕ್ಕೆ ಬರೋದಿಲ್ಲ. 1 ಚೇರಿನ ವ್ಯಾಲ್ಯೂ ಜಾಸ್ತಿ ಇರುತ್ತೆ ಅಂತ ತಿಳ್ಕೊಳ್ಳಿ. ಹಾಗಾಗಿ ಇಲ್ಲ, 1 ಚೇರಿನ ವ್ಯಾಲ್ಯೂ ಜಾಸ್ತಿ ಇದೆ, ಅದರ ಬೆಲೆ ಜಾಸ್ತಿ ಇದೆ, ಹಾಗಾಗಿ ನೀನು 5 ಚೇರ್ ಭತ್ತಕ್ಕೆ 1 ಕಾಲು ಬರುತ್ತಷ್ಟೇನೆ, ಚೇರಿನ 1 ಕಾಲು ಬರುತ್ತೆ ಅಂತೇಳಿ ಕಾಲು ಕಟ್ ಮಾಡಿ ಕೊಡಕ್ ಹೋಗುತ್ತಾ, ಅಥವಾ ಬಂದ್ರೆ ಅದು ಯೂಸ್ ಆಗುತ್ತಾ? ಇಡೀ ವಸ್ತುವನ್ನ ಕೊಡ್ಬೇಕಾಗುತ್ತೆ. ಕೊಟ್ರೆ ಅದರ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಏನ್ ಮಾಡಬಹುದು? ಇಂಥ ಸಮಸ್ಯೆಗಳು ಅಂದ್ರೆ ವಸ್ತು ವಿನಿಮಯ ಪದ್ಧತಿಯಲ್ಲಿ ಮೌಲ್ಯಗಳು ಸಮನಾಗಿರ್ತಿಲ್ಲ. ಹಾಗಾಗಿ ಅನೇಕ ರೀತಿಯ ದೋಷಗಳು ಕಂಡು ಬಂದವು. ಅದು ಕೆಲವೊಂದು ದಿನಗಳ ಮಟ್ಟಿಗೆ ಆ ವ್ಯವಸ್ಥೆ ಮುಂದುವರಿತು. ಬರ್ತಾ 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 ಅದು ಹಣಕಾಸನ್ನ ಮನುಷ್ಯ ಕಂಡುಕೊಂಡ, ಹಣವನ್ನ ಕಂಡುಕೊಂಡ. ನಂತರವಾಗಿ ಬಹಳ ಪ್ರಮುಖವಾಗಿ ಉತ್ಪಾದಕರು ಅನುಭೋಗಿಗಳಾಗಿರುತ್ತಾರೆ. ಈಗಾಗಲೇ ನಾನು ಹೇಳಿದ್ದೇನೆ. ಈಗ ರೈತ ಬೆಳಿತಾನೆ ಅಂತಂದ್ರೆ ಅದನ್ನ ಬಳಸ್ತಾನೆ. ಈಗ ಭತ್ತ ಬೆಳಿತಾನೆ ಅಂದ್ರೆ ರೈತ ಭತ್ತ ಬೆಳಿತಾನೆ. ಉದಾಹರಣೆ ಇಲ್ಲಿ ನಾವು ನೋಡೋಣ. ರಾಗಿ ಬೆಳಿತಾನೆ, ಭತ್ತ ಬೆಳಿತಾನೆ, ರಾಗಿ ಬೆಳಿತಾನೆ ಅಂತಂದ್ರೆ ಅವನು ಉತ್ಪಾದಕ. ಅನುಭೋಗನೂ ಹೌದು, ಅಂದ್ರೆ ಅವನು ಬಳಸ್ತಾನೆ. ಭತ್ತನು ಊಟ ಮಾಡ್ತಾನೆ, ಅಂದ್ರೆ ಅದನ್ನ ಸಂಸ್ಕರಣೆ ಮಾಡಿ ಅಕ್ಕಿಯನ್ನಾಗಿ ಮಾಡಿಬಿಟ್ಟು ಅವನು ಊಟ ಮಾಡ್ತಾನೆ. ಸಂಸ್ಕರಣೆ ಮಾಡೋದಲ್ಲಿ ಮಿಲ್ನಲ್ಲಿ ತಗೊಂಡು ಹೋಗ್ತಾನೆ, ರೈಸ್ ಮಿಲ್ನಲ್ಲಿ ಭತ್ತವನ್ನು ಅಕ್ಕಿಯನ್ನಾಗಿ ಮಾಡ್ತಾನೆ. ಆ ರೈಸ್ ಮಿಲ್ ಅವನು ರೈಸ್ ಮಿಲ್ ಇಟ್ಕೊಂಡಿರ್ತಕ್ಕಂಥ ಕೆಲಸವನ್ನು ಮಾಡ್ತಾನೆ. ಅದು ಒಂದು ಮಿಲ್, ಕಾರ್ಖಾನೆ, ಅದು ಒಂದು. ಅವನು ಏನ್ ಮಾಡ್ತಾನೆ? ಅವನು ಉತ್ಪಾದನೆ, ಅದು ಒಂದು ಉತ್ಪಾದನೆ. ಅವನು ಏನ್ ಮಾಡೋದು ಅಂದ್ರೆ ಭತ್ತವನ್ನ ಅಕ್ಕಿ ಮಾಡ್ತಕ್ಕಂಥ ಕೆಲಸ ಮಾಡ್ಕೊಡ್ತಾನಲ್ಲ, ಅವನು ಪರಿವರ್ತನೆ ಮಾಡ್ಕೊತಾನಲ್ಲ, ಅದು ಕಾರ್ಖಾನೆ. ಅವನಿಗೆ ಏನ್ ಬೇಕು? ಅವನು ಬಳಸ್ತಾನೆ. ಏನ್ ಮಾಡ್ತಾನೆ ಅಂತಂದ್ರೆ ಭತ್ತವನ್ನ ಬಳಸ್ತಾನೆ. ಆದ್ರೆ ಉತ್ಪಾದನೆ ಮಾಡೋದಿಲ್ಲ. ಕೆಲವರು ಉತ್ಪಾದನೆ ಮಾಡೋದಿಲ್ಲ, ಅನುಭೋಗ ಮಾಡ್ತಾರೆ. ಕೆಲವರು ಏನ್ ಮಾಡ್ತಾರೆ? ಉತ್ಪಾದನೆನೂ ಮಾಡ್ತಾರೆ, ಅನುಭೋಗನೂ ಮಾಡ್ತಾರೆ. ಈಗ ಎಲೆಕ್ಟ್ರಿಕಲ್ ಶಾಪ್ ಇರ್ತದಾನೆ, ಎಲೆಕ್ಟ್ರಿಕಲ್ ಶಾಪ್ನಲ್ಲಿ ಫ್ಯಾನ್ ಮಾರಾಟ ಮಾಡ್ತಾನೆ. ಫ್ಯಾನ್ ಮಾರಾಟ ಮಾಡೋದಷ್ಟೇ ಅಲ್ಲ, ಅವನು ಸಹ ಫ್ಯಾನ್ ಬಳಸ್ತಾನೆ. ಅಂದ್ರೆ ಅವನು ಏನ್ ಮಾಡ್ತಾನೆ? 2 ಕೆಲಸ ಮಾಡ್ತಾನೆ. ಅವನಿಗೂ ಬೇಕಾಗಿರುತ್ತೆ ಫ್ಯಾನ್. ಸೊ ಹಾಗಾಗಿ ಕಾರ್ಖಾನೆಯಲ್ಲಿ ಇರ್ತಾರೆ. ಕಾರ್ಖಾನೆಯಲ್ಲಿ ಈ ಅನೇಕ ರೀತಿಯ ವಸ್ತುಗಳನ್ನ ತಯಾರು ಮಾಡ್ತಾರೆ ಅಂತ ಹೇಳಿ ನಾವು ನೋಡ್ತೇವೆ.
ಈ ಆರ್ಥಿಕ ಚಟುವಟಿಕೆಗಳನ್ನ ಅರ್ಥವ್ಯವಸ್ಥೆಯಲ್ಲಿ ಆರ್ಥಿಕ ಚಟುವಟಿಕೆಗಳನ್ನ ನಿಯಂತ್ರಣ ಮಾಡಲಾಗುತ್ತೆ. ಏನು ಆರ್ಥಿಕ ಚಟುವಟಿಕೆಗಳನ್ನ ಹೇಗೆ ನಿಯಂತ್ರಣ ಮಾಡಲಾಗುತ್ತೆ ಅಂತ ಬಹಳ ಪ್ರಮುಖವಾಗಿ ಆರ್ಥಿಕ ಚಟುವಟಿಕೆಗಳನ್ನ RBI, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಭಾರತೀಯ ರಿಸರ್ವ್ ಬ್ಯಾಂಕ್ ಅಂತ ಹೇಳಿ ಡೆಲ್ಲಿನಲ್ಲಿ ಇದೆ. ಆ ರಿಸರ್ವ್ ಬ್ಯಾಂಕ್ 1935ರಲ್ಲಿ ಅದು ಸ್ಥಾಪನೆ ಆಗಿರತಕ್ಕಂಥ ಒಂದು ಬ್ಯಾಂಕ್. ಅದು ಆರ್ಥಿಕ ಚಟುವಟಿಕೆಗಳನ್ನು ನಿಯಂತ್ರಣ ಮಾಡುತ್ತೆ. ಹೇಗೆ ನಿಯಂತ್ರಣ ಮಾಡುತ್ತೆ ಅಂದ್ರೆ ಹಣಕಾಸು ಸಂಸ್ಥೆಗಳು, ಉದಾಹರಣೆ ಬ್ಯಾಂಕ್ಗಳು ಆರ್ಥಿಕ ಚಟುವಟಿಕೆ ಸಮಾಜ ಅಂದ್ರೆ ಏನೋ ಒಂದು ದೇಶದಲ್ಲಿ ಹಣ ಜಾಸ್ತಿ ಇದ್ದಂತ ಸಂದರ್ಭದಲ್ಲಿ, ಜನರ ಕೈಯಲ್ಲಿ ಹಣ ಬಹಳಷ್ಟು ಜಾಸ್ತಿ ಇದೆ ಅಂತ ಸಂದರ್ಭದಲ್ಲಿ ಕೊಂಡ್ಕೊಳ್ಳೋ ಶಕ್ತಿಯನ್ನ ಜಾಸ್ತಿ ಮಾಡ್ತಕ್ಕಂಥದ್ದಾಗಲಿ, ಹಣದ ಪ್ರಮಾಣವನ್ನು ಹರಿದಾಡುವ ಪ್ರಮಾಣವನ್ನು ಹೆಚ್ಚು ಮಾಡ್ತಕ್ಕಂಥದ್ದು ಅಥವಾ ಕಡಿಮೆ ಮಾಡ್ತಕ್ಕಂಥದ್ದಾಗಲಿ ಯಾವುದು ಮಾಡುತ್ತೆ ಅಂತಂದ್ರೆ ರಿಸರ್ವ್ ಬ್ಯಾಂಕ್. ಈಗ ರಿಸರ್ವ್ ಬ್ಯಾಂಕ್ ಹಣವನ್ನ ಏನು ಉತ್ಪಾದನೆ ಮಾಡುತ್ತೆ, ಪ್ರಿಂಟ್ ಮಾಡುತ್ತೆ, ನೋಟ್ಗಳನ್ನ ಪ್ರಿಂಟ್ ಮಾಡ್ತಕ್ಕಂಥದ್ದು. ಎಷ್ಟು ಪ್ರಿಂಟ್ ಮಾಡಬೇಕು, ಹೇಗೆ ಪ್ರಿಂಟ್ ಮಾಡಬೇಕು, ಸುಮ್ಮನೆ ಎಲ್ಲರಿಗೂ ದೇಶದಲ್ಲಿ ಎಲ್ಲರೂ ಶ್ರೀಮಂತರಾಗಲಿ ಅಂತ ಹೇಳಿ ಭರ್ಜರಿ ಹಣವನ್ನ ಪ್ರಿಂಟ್ ಮಾಡಿ ಕೊಟ್ಬಿಟ್ರೆ ಶ್ರೀಮಂತರಾಗಲ್ಲ ದೇಶ. ಟ್ಯಾಕ್ಸ್ ಆಗ್ಬೋದಲ್ಲ ಸರ್, ಎಲ್ಲರಿಗೂ ಜಾಸ್ತಿ ದುಡ್ಡು ಶ್ರೀಮಂತ ಆಗ್ತೀವಿ ಇಲ್ಲ. ಹೇಗೆ ಹಣವನ್ನ ಉತ್ಪಾದನೆ ಮಾಡಲಾಗುತ್ತೆ, ಪ್ರಿಂಟ್ ಮಾಡಲಾಗುತ್ತೆ ಅಂದ್ರೆ ದೇಶದ ಅರ್ಥವ್ಯವಸ್ಥೆಗೆ ಅನುಗುಣವಾಗಿ ಕೃಷಿ ಉತ್ಪಾದನೆ ಮತ್ತು ಕೈಗಾರಿಕಾ ಉತ್ಪಾದನೆ, ಕೃಷಿ ಉತ್ಪಾದನೆ ಇರ್ಬೋದು ಮತ್ತು ಕೈಗಾರಿಕಾ ಉತ್ಪಾದನೆ ಇರ್ಬೋದು ಮತ್ತು ಸಾರಿಗೆ ಸಂಪರ್ಕದ ಒಂದು ಬೆಳವಣಿಗೆ, ಈ ಆರ್ಥಿಕ ಚಟುವಟಿಕೆಗಳ ಬೆಳವಣಿಗೆಯನ್ನ ಆಧರಿಸಿ ಹಣವನ್ನ ನಾವು ಹರಿದಾಡಲಿಕ್ಕೆ ರಿಸರ್ವ್ ಬ್ಯಾಂಕ್ ಪ್ರಿಂಟ್ ಮಾಡುತ್ತೆ. ಒಂದು ವೇಳೆ ಜಾಸ್ತಿ ಹಣವನ್ನ ಅಗತ್ಯಕ್ಕಿಂತ ಅಂದ್ರೆ ದೇಶದ ಉತ್ಪಾದನೆಗಿಂತ ಮೀರಿ ಹಣವನ್ನ ಪ್ರಿಂಟ್ ಮಾಡಿದ್ರೆ ಹಣದ ಮೌಲ್ಯ ಕಡಿಮೆ ಆಗ್ತಾ ಹೋಗುತ್ತೆ. ಹೀಗೆ ಅಟ್ ಪ್ರೆಸೆಂಟ್ ಏನಾಗ್ತಾ ಇದೆ ಅಂದ್ರೆ ಜೋಬಲ್ಲಿ ಹಣವನ್ನ ತೆಗೆದುಕೊಂಡು ಹೋಗಿ ಕೈ ಚೀಲದಲ್ಲಿ ಸಾಮಾನು ತರ್ತೇವೆ. ಆದ್ರೆ ನೀವು ಹೇಳಿದಂಗೆ ಏನಾರ ಅಕಸ್ಮಾತ್ ಭಾರಿ ಹಣವನ್ನ ಏನಾರ ಪ್ರಿಂಟ್ ಮಾಡಿದ್ರೆ, ಅಗತ್ಯಕ್ಕಿಂತ ಅತಿ ಹೆಚ್ಚಾಗಿ ಪ್ರಿಂಟ್ ಮಾಡಿದ್ರೆ ಅದು ಉಲ್ಟಾ ಆಗುತ್ತೆ. ಆಮೇಲೆ ನಾವು ಕೈ ಚೀಲದಾಗೆ ದುಡ್ಡು ತಗೊಂಡೋಗಿ ಜೋಬನೆ ಸಾಮಾನು ತರಕ ಆಗುತ್ತೆ. ಸೊ ಹಾಗೆ ಆಗ್ಬಾರ್ದು. ಅರ್ಥವ್ಯವಸ್ಥೆ ಹೇಗಿರುತ್ತೆ ಅಂತಂದ್ರೆ ಬಹಳ ಪ್ರಮುಖವಾಗಿ ದೇಶದ ಉತ್ಪಾದನೆಗೆ ಅನುಗುಣವಾಗಿ ರಿಸರ್ವ್ ಬ್ಯಾಂಕ್ ಹಣವನ್ನು ಪ್ರಿಂಟ್ ಮಾಡುತ್ತೆ. ಹಾಗೆ ಮಾಡಿದ್ರೆ ಮಾತ್ರ ದೇಶದ ಆರ್ಥಿಕ ಚಟುವಟಿಕೆಗೆ ಅನುಗುಣವಾಗಿ ಹಣಕಾಸಿನ ಹರಿದಾಟ ಇದ್ದರೆ ಮಾತ್ರ ಆ ದೇಶದ ಆರ್ಥಿಕ ಸ್ಥಿತಿ ಭದ್ರವಾಗಿರುತ್ತೆ, ಸ್ಥಿರವಾಗಿರುತ್ತೆ ಅಂತಕ್ಕಂಥದ್ದನ್ನ ನಾವು ನೋಡ್ತೀವಿ. ಈ ನಿಯಂತ್ರಣ ಅಂತಕ್ಕಂಥದ್ದು, ಆರ್ಥಿಕ ಚಟುವಟಿಕೆಯ ನಿಯಂತ್ರಣ ಅಂತಕ್ಕಂಥದ್ದು ಬಹಳ ಪ್ರಮುಖವಾಗಿ ರಿಸರ್ವ್ ಬ್ಯಾಂಕು ಮತ್ತು ಹಲವಾರು ಸಂಸ್ಥೆಗಳು ಸಹ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ತೀವಿ. ಬಹಳ ಪ್ರಮುಖವಾಗಿ ಇಲ್ಲಿ ಈ ಅರ್ಥವ್ಯವಸ್ಥೆಯ ವಿಧಗಳನ್ನು ನಾವು ನೋಡ್ಬೇಕಾಗುತ್ತೆ. ಅರ್ಥವ್ಯವಸ್ಥೆಯ ವಿಧಗಳಲ್ಲಿ ನಾವು 3 ವಿಧಗಳನ್ನ ನಾವು ನೋಡ್ತೇವೆ. ಇಲ್ಲಿ 3 ವಿಧಗಳನ್ನ ನಾವು ನೋಡ್ತೇವೆ. ಒಂದು ಬಂಡವಾಳಶಾಹಿ ಅರ್ಥವ್ಯವಸ್ಥೆ ಅಂತೇಳಿ ಒಂದು, ಎರಡನೇದು ಸಮಾಜವಾದಿ ಅರ್ಥವ್ಯವಸ್ಥೆ ಅಂತೇಳಿ ಎರಡನೇದು, ಮೂರನೇದು ಮಿಶ್ರ ಅರ್ಥವ್ಯವಸ್ಥೆ ಅಂತೇಳಿ. ನಮ್ಮ ಭಾರತ ದೇಶದ ಅರ್ಥವ್ಯವಸ್ಥೆ ಬಂಡವಾಳಶಾಹಿ ಅರ್ಥವ್ಯವಸ್ಥೆನೂ ಅಲ್ಲ, ಸಮಾಜವಾದಿ ಅರ್ಥವ್ಯವಸ್ಥೆನೂ ಅಲ್ಲ, ಮಿಶ್ರ ಅರ್ಥವ್ಯವಸ್ಥೆ. ನಮ್ಮ ಭಾರತ ದೇಶದ ಅರ್ಥವ್ಯವಸ್ಥೆ ಯಾವುದಿದೆ ಅಂತಂದ್ರೆ ಮಿಶ್ರ ಅರ್ಥವ್ಯವಸ್ಥೆಯನ್ನ ನಾವು ಅಳವಡಿಸಿಕೊಂಡಿದ್ದೀವಿ. ಏನಿದು ಬಂಡವಾಳಶಾಹಿ ಅಂದ್ರೆ ಏನು, ಸಮಾಜವಾದಿ ಅಂದ್ರೆ, ಮಿಶ್ರ ಅರ್ಥವ್ಯವಸ್ಥೆ ಅಂದ್ರೆ ಉತ್ಪಾದಕ ಚಟುವಟಿಕೆಗಳ ಮೇಲೆ ಸರ್ಕಾರದ ನಿಯಂತ್ರಣ ಮತ್ತು ನಿರ್ವಹಣೆ ಇದ್ರೆ ಅದನ್ನ ನಾವು ಸಮಾಜವಾದಿ ಅರ್ಥವ್ಯವಸ್ಥೆ. ಉತ್ಪಾದಕ ಚಟುವಟಿಕೆಗಳ ಮೇಲೆ ಮತ್ತು ಅವುಗಳ ಅನುಷ್ಠಾನದ ಮೇಲೆ ಸರ್ಕಾರದ ಯಾವುದೇ ನಿಯಂತ್ರಣ ಇಲ್ಲದೇ ಇರುವ ಸ್ಥಿತಿ ಇದೆಯಲ್ಲ, ಅದು ಬಂಡವಾಳಶಾಹಿ ಅರ್ಥವ್ಯವಸ್ಥೆ. ಮಿಶ್ರ ಅರ್ಥವ್ಯವಸ್ಥೆ ಅಂತಂದೇನು ಅಂದ್ರೆ ಉತ್ಪಾದನಾ ವಸ್ತುಗಳ ಮೇಲೆ, ಉತ್ಪಾದಕರ ಮೇಲೆ, ಉತ್ಪಾದನಾ ಒಂದು ವ್ಯವಸ್ಥೆಯ ಮೇಲೆ ಸ್ವಲ್ಪ ಮಟ್ಟಿನ ಹಿಡಿತ, ಸರ್ಕಾರದ ಸ್ವಲ್ಪ ಮಟ್ಟಿನ ನಿಯಂತ್ರಣ, ಸ್ವಲ್ಪ ಮಟ್ಟಿಗೆ ಖಾಸಗಿಗೆ ಅವಕಾಶ, ಅಂದ್ರೆ ಸ್ವತಂತ್ರಕ್ಕೆ ಅವಕಾಶ, ಹೀಗೆ ಇರ್ತಕ್ಕಂಥದ್ದನ್ನ ಎರಡೂ ಇರ್ತಕ್ಕಂಥದ್ದನ್ನ, ಇದರ ಮತ್ತು ಇದರ ಎರಡೂ ಅಂಶಗಳು ಇರ್ತಕ್ಕಂಥದ್ದನ್ನ ಮಿಶ್ರ ಅರ್ಥವ್ಯವಸ್ಥೆ ಅಂತ ಕರೀತೀವಿ. ನಮ್ಮ ಭಾರತದಲ್ಲಿ ಎಂತ ಅರ್ಥವ್ಯವಸ್ಥೆ ಇದೆ ಅಂದ್ರೆ ಮಿಶ್ರ ಅರ್ಥವ್ಯವಸ್ಥೆ. ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ ಬಂಡವಾಳಶಾಹಿ ಅರ್ಥವ್ಯವಸ್ಥೆ ಅಂದ್ರೇನು, ಅದರ ಲಕ್ಷಣಗಳೇನು ಅಂತ ನೋಡೋಣ. ಬಂಡವಾಳಶಾಹಿ ಅರ್ಥವ್ಯವಸ್ಥೆ ಒಂದನೇದಾಗಿ ಅರ್ಥವ್ಯವಸ್ಥೆಯ ವಿಧಗಳಲ್ಲಿ ಬಂಡವಾಳಶಾಹಿ ಅರ್ಥವ್ಯವಸ್ಥೆ ಅಂದ್ರೆ ಮಕ್ಕಳೇ ಬಹಳ ಪ್ರಮುಖ
ಉತ್ಪಾದಕ ಚಟುವಟಿಕೆಗಳ ಮೇಲೆ ಸರ್ಕಾರದ ಯಾವುದೇ ನಿಯಂತ್ರಣ ಇಲ್ಲದಿರುವುದು. ಸರ್ಕಾರದ ಯಾವುದೇ ನಿಯಂತ್ರಣ ಇಲ್ಲದಿರುವುದು ಅಂದ್ರೆ ಸರ್ಕಾರದ ಒಂದು ನಿಯಂತ್ರಿತ ವ್ಯವಸ್ಥೆ ಇದ್ದೇ ಇರೋದು. ಈಗ ಉದಾಹರಣೆ ಅಮೆರಿಕ ಇದಕ್ಕೆ ಉದಾಹರಣೆ. ಅಮೆರಿಕದಲ್ಲಿ ಯಾವುದೇ ಸರ್ಕಾರೀಕರಣ ಇಲ್ಲ, ಅಲ್ಲೆಲ್ಲ ಖಾಸಗಿ. ಉದಾಹರಣೆ ಬಸ್ಗಳು ಅಂತ ತಿಳ್ಕೊಳ್ಳಿ. ಇಲ್ಲಿ ಖಾಸಗಿ ಬಸ್ಗಳು ಇದಾವೆ, ಸರ್ಕಾರಿ ಬಸ್ಗಳು ಇದಾವೆ. ಇದು ಮಿಶ್ರ ಇದೆ. ನಮ್ಮ ಭಾರತ ದೇಶ ಅರ್ಥವ್ಯವಸ್ಥೆ ಮಿಶ್ರ ಇರೋದ್ರಿಂದ ಸರ್ಕಾರಿ ಬಸ್ಗಳು ಉಂಟು, ಖಾಸಗಿ ಬಸ್ಗಳು ಉಂಟು. ಸರ್ಕಾರದ ಕಾರ್ಖಾನೆಗಳು ಉಂಟು, ಖಾಸಗಿ ವ್ಯಕ್ತಿಗಳ ಕಾರ್ಖಾನೆಗಳು ಉಂಟು. ಸರ್ಕಾರದ ಬ್ಯಾಂಕುಗಳು ಉಂಟು, ಖಾಸಗಿ ಬ್ಯಾಂಕುಗಳು, ಖಾಸಗಿ ವ್ಯಕ್ತಿಗಳ ಬ್ಯಾಂಕುಗಳು ಸಹ ಉಂಟು. ಆದರೆ ಅಮೆರಿಕದಲ್ಲಿ ಬಂಡವಾಳಶಾಹಿ ಅರ್ಥವ್ಯವಸ್ಥೆ, ಅಲ್ಲಿ ಸರ್ಕಾರದ ಯಾವುದಿಲ್ಲ. ಎಲ್ಲಾ ಖಾಸಗಿ ಬಸ್ಗಳು, ಎಲ್ಲಾ ಖಾಸಗಿ ಬ್ಯಾಂಕುಗಳು, ಎಲ್ಲಾ ಖಾಸಗಿ ಕಾರ್ಖಾನೆಗಳು, ಯಾವುದು ಸರ್ಕಾರ ಇಲ್ಲ, ಎಲ್ಲ ಖಾಸಗಿಗೆ ಬಿಟ್ಬಿಟ್ಟಿದೆ. ಯಾರು ಬೇಕಾದ್ರೂ ಕಾರ್ಖಾನೆ ತಕ್ಕಬಹುದು. ಅದ್ರ ಮೇಲೆ ನಿಯಂತ್ರಣವನ್ನ ಸ್ವಲ್ಪ ಮಟ್ಟಿಗೆ ಒಂದು ಸೆಟ್ಟೆ ಖಾಸಗಿ ವ್ಯಕ್ತಿಗಳಿಗೆ ಸಂಪೂರ್ಣ ಸ್ವತಂತ್ರವನ್ನು ನೀಡಿದೆ. ಯಾವುದೇ ಸರ್ಕಾರಿ ಬಸ್ಗಳು ಇಲ್ಲ, ಎಲ್ಲ ಖಾಸಗಿ ಬಸ್ಗಳು. ಯಾವುದೇ ಕಾರ್ಖಾನೆಗಳು ಸರ್ಕಾರದ ವಸ್ತುಗಳಿಲ್ಲ. ಹಣಕಾಸು ಸಂಸ್ಥೆಗಳು ಸರ್ಕಾರದ ಅಡಿನಲ್ಲಿ ಬರೋದಿಲ್ಲ, ಸರ್ಕಾರದ ನಿಯಂತ್ರಣದಲ್ಲಿ ಬರೋದಿಲ್ಲ. ಇಂತಹ ಒಂದು ವ್ಯವಸ್ಥೆಯನ್ನ ನಾವು ಬಂಡವಾಳಶಾಹಿ ವ್ಯವಸ್ಥೆ ಅಂತ ಹೇಳ್ತೀವಿ. ಅದರ ಲಕ್ಷಣಗಳನ್ನು ನೋಡಿರಬೇಕಾಗುತ್ತೆ, ಬಹಳ ಪ್ರಮುಖವಾಗಿ. ಒಂದನೇದು ಬಂಡವಾಳಶಾಹಿ ಅರ್ಥವ್ಯವಸ್ಥೆಯ ಪ್ರಮುಖ ಲಕ್ಷಣ ಏನಂತಂದ್ರೆ ಖಾಸಗಿ ಆಸ್ತಿ, ಎಲ್ಲ ಖಾಸಗೀಕರಣ. ಖಾಸಗಿ ಅಂದ್ರೆ ಅವರವರೇ ಬಿಟ್ಟದ್ದು, ದೇಶದ ಜನರಿಗೆ ಬಿಟ್ಟದ್ದಪ್ಪ. ಅವರು ಏನ್ ಬೇಕಾದ್ರೂ ಕಾರ್ಖಾನೆಗಳನ್ನು ತಯಾರು ಮಾಡಬಹುದು, ಯಾವುದೇ ರೀತಿಯ ಕೃಷಿ ಉತ್ಪಾದನೆಯನ್ನು ಮಾಡಬಹುದು, ಯಾವುದೇ ರೀತಿಯ ಹಣಕಾಸು ಸಂಸ್ಥೆಯನ್ನ ಸ್ಥಾಪನೆ ಮಾಡಿ ಯಾವುದೇ ವ್ಯವಹಾರಗಳಲ್ಲಿ ತೊಡಗಬಹುದು. ಅದರ ಮೇಲೆ ಸರ್ಕಾರದ ನಿಯಂತ್ರಣ ಇರೋದಿಲ್ಲ. ಎಲ್ಲ ಖಾಸಗಿಗೆ ಸರ್ವ ಸ್ವತಂತ್ರವನ್ನ ಕೊಡಲಾಗಿದೆ. ಅಲ್ಲಿ ಯಾವುದೇ ಸರ್ಕಾರಿ ಬಸ್ಗಳು ಉದಾಹರಣೆ ತಗೊಂಡ್ರೆ ಸಾರಿಗೆನಲ್ಲಿ ಖಾಸಗಿ ಬಸ್ಗಳು ಎಲ್ಲ ಖಾಸಗಿ ಇದೆ. ಆಮೇಲೆ ಸರ್ಕಾರದ ಬಸ್ಗಳು ಏನಿಲ್ಲ, ಸರ್ಕಾರದವು ಏನಿರಲ್ಲ, ಅದೇ ಖಾಸಗಿ, ಸಂಪೂರ್ಣ ಖಾಸಗಿ. ಎರಡನೇದಾಗಿ ಉದ್ಯಮದ ಸ್ವಾತಂತ್ರ್ಯ ಅಂತ ಕರೀತೀವಿ. ಉದ್ಯಮ ಅಂತಂದ್ರೆ ಬಹಳ ಪ್ರಮುಖ. ಉದ್ಯೋಗದಲ್ಲಿ ಮತ್ತು ಕಾರ್ಖಾನೆಗಳಲ್ಲಿ ಸಂಪೂರ್ಣ ಸ್ವಾತಂತ್ರ್ಯ. ಯಾರು ಯಾವುದೇ ರೀತಿಯ ಉದ್ಯೋಗಗಳನ್ನ ಕೈಗೊಳ್ಳಬಹುದು ಮತ್ತೆ ಯಾವುದೇ ರೀತಿಯ ಕಾರ್ಖಾನೆಗಳನ್ನ ಸ್ವತಂತ್ರವಾಗಿ ಸ್ಥಾಪನೆ ಮಾಡಿ ತಮಗೆ ಎಷ್ಟು ಬೇಕೋ ಅಷ್ಟು ಲಾಭವನ್ನ ಹೊಂದಿ, ಎಷ್ಟು ಬೇಕೋ ಅಷ್ಟು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಲಿಕ್ಕೆ ಸಂಪೂರ್ಣ ಸ್ವತಂತ್ರ. ಇದರಿಂದ ಏನಾಗುತ್ತೆ ಅಂದ್ರೆ ಖಾಸಗಿಗೆ ಸಂಪೂರ್ಣ ಸ್ವತಂತ್ರ ಕೊಟ್ಟಾಗ ಹೆಚ್ಚು ಆಸಕ್ತಿಯಿಂದ ದುಡಿತಾರೆ. ಈಗ ಉದಾಹರಣೆ ಖಾಸಗಿ ಬಸ್ನವರು ನೋಡಿ, ಖಾಸಗಿ ಬಸ್ನವರು 4 ಜನ ನಿಂತಿದ್ದಾರೆ ಅಂದ್ರೆ ಅದರಿಂದ ಲಾಭ ಬರುತ್ತೆ, ಅವ್ರು ಹಚ್ಕೊಂಡ್ರೆ ಅಂದ್ರೆ ನಿಲ್ಸಿ ಹಚ್ಕೊಂಡು ಹೋಗ್ತಾರೆ. ಅದೇ ಸರ್ಕಾರಿ ಬಸ್ನವರು ಹಚ್ಕೊಂಡು ಹೋಗೋದಿಲ್ಲ. ಯಾಕೆ ಅಂತಂದ್ರೆ ಅವ್ರಿಗೆ ಅಲ್ಲಿ ಗೇಟ್ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ 4 ಜನ ನಿಂತ್ಕೊಳ್ಳಿ, ಹಚ್ಕೊಳ್ಳಲ್ಲ. ಯಾಕೆ ಅಂತಂದ್ರೆ ನಮ್ಗೇನು ಅಲ್ಲಿ ನಿಲ್ಸಿದ ಲಾಭ ಆಗಿಲ್ಲ, ನನಗೆ ಬರೋ ಸಂಬಳ ಬರುತ್ತೆ, ನಾನು ಯಾಕೆ ಅದನ್ನ ತಲೆ ಕೆಡಿಸ್ಕೊಂಡು ಅಂತ ಡ್ರೈವರ್ ಆಗಲಿ ಕಂಡಕ್ಟರ್ ಆಗಲಿ ಸುಮ್ಮನೆ ಹೋಗ್ತಾರೆ. ಆದ್ರೆ ಖಾಸಗಿಯವರನ್ನು ಹೋಗ್ತಾರ ಇಲ್ಲ, ಅಲ್ಲಿ ಹಣ ಬರುತ್ತೆ ಅಂತಂದ್ರೆ ಅಲ್ಲಿ ಅವ್ರು ಹಚ್ಕೊಂಡ್ರೆ ಜಾಸ್ತಿ ಲಾಭ ಬರುತ್ತೆ, ದುಡಿಬಹುದು ಅಂತ ಹೇಳಿ ದುಡಿಮೆಗೆ ಹೆಚ್ಚಿನ ಆದ್ಯತೆಯನ್ನ ಕೊಟ್ಟು ಕನ್ಸರ್ನ್ ಹೆಚ್ಚಾಗಿರುತ್ತೆ. ಖಾಸಗಿನಲ್ಲಿ ತಾನು ಹೆಚ್ಚು ದುಡಿಬೇಕು ಅಂತಕ್ಕಂಥ ಹಂಬಲ ಇರುತ್ತೆ. ಅದೇ ಸರ್ಕಾರದಲ್ಲಿ ನೆಗ್ಲಿಜಿಯನ್ಸಿ, ಸೋಮಾರಿತನ ಮತ್ತೆ ಬೇಜವಾಬ್ದಾರಿ. ನಂದಲ್ಲ, ನಾನ್ಯಾಕೆ ಹೆಚ್ಚು ದುಡಿದಿ, ಅವ್ರನ್ನ ಹಚ್ಕೊಂಡು ಹೋದ್ರೆ ನನಗೆ ಸಂಬಳ ಜಾಸ್ತಿ ಕೊಡೋದಿಲ್ಲ, ಹೆಚ್ಚು ಕಡೆ ನಿಲ್ಸಿದ್ರೆ ನನಗೆ ಸಂಬಳ ಹೆಚ್ಚಿಗೆ ಕೊಡೋದಿಲ್ಲ ಅಂತ ಡ್ರೈವರ್ ಆಗಿ ಯೋಚನೆ ಮಾಡ್ತಾರೆ. ಆದ್ರೆ ಖಾಸಗಿ ನನಗೆ ಯೋಚನೆ ಮಾಡೋದಿಲ್ಲ. ನಾಳೆ ಆ ರೀತಿ ಹಚ್ಕೊಂಡು ಹೆಚ್ಚಿಗೆ ದುಡಿದೇ ಇದ್ರೆ ನಮ್ಮ ಸರ್ಕಾರ ನಾಳೆ ನನ್ನ ಕೆಲಸದಿಂದ ತೆಗೆದಾಗ್ತಾನೆ ಅಂತ ಹೇಳಿ ಅವರು ಕಾಳಜಿ ಇರ್ತಾರೆ. ಆ ಕಾಳಜಿಯನ್ನ ನಾವು ಇಲ್ಲಿ ಕಾಣ್ತೇವೆ ಉದ್ಯಮದಲ್ಲಿ. ಅನುಭೋಗಿ ಸಾರ್ವಭೌಮತ್ವ. ಈ ಅನುಭೋಗಿ ಇದನ್ನಲ್ಲ, ಇಲ್ಲಿ ಈ ಬಂಡವಾಳಶಾಹಿ ಅರ್ಥವ್ಯವಸ್ಥೆಯಲ್ಲಿ ಅವನು ಸಾರ್ವಭೌಮತ್ವ ಹೊಂದಿದ್ದಾನೆ. ಅಂದ್ರೆ ಸಂಪೂರ್ಣವಾಗಿ ಸ್ವತಂತ್ರ. ಹೇಳಿದ್ದೀನಲ್ಲ, ಯಾವುದೇ ಒಂದು ಕಾರ್ಖಾನೆಗಳನ್ನ ಸ್ಥಾಪನೆ ಮಾಡ್ತಾನೆ ಅಂತಂದ್ರೆ ಅವನಿಗೆ ಅದರಲ್ಲಿ ಸಂಪೂರ್ಣ ಸ್ವತಂತ್ರ ಇರುತ್ತೆ. ಸರ್ಕಾರದ ರಿಸ್ಟ್ರಕ್ಷನ್ ಕಡಿಮೆ, ಬಹಳ ಕಡಿಮೆ ಇರುತ್ತೆ. ಅವನಿಗೆ ಎಷ್ಟು ಬೇಕಾದರೂ ಅಷ್ಟು ತನ್ನ ಶಕ್ತಿಗೆ ಅನುಗುಣವಾಗಿ ಉತ್ಪಾದನೆಯನ್ನ ಮಾಡಬಹುದು. ಅದಕ್ಕೆ ಯಾವುದೇ ಅವನ ವಿವೇಚನೆಗೆ ಅನುಗುಣವಾಗಿ ಎಷ್ಟು ಜನ ಕಾರ್ಮಿಕರನ್ನಾದ್ರೂ ನೇಮಕ ಮಾಡ್ಕೋಬಹುದು, ಎಷ್ಟು ರೀತಿಯ ಸಂಬಳನಾದ್ರೂ ಕಾರ್ಮಿಕರಿಗೆ ಕೊಡಬಹುದು. ಅವನು ಇಷ್ಟ, ಅದು ಅವನ ಕಾರ್ಖಾನೆ, ಅವನು ದುಡಿಮೆ. ಅವನು ಹೆಚ್ಚು ದುಡಿಮೆ, ಶಕ್ತಿ ವಹಿಸಿ, ಶ್ರಮ ವಹಿಸಿ ದುಡಿದ್ರೆ ಅವನ ಪಾಲಾಗುತ್ತೆ. ಕಡಿಮೆ ದುಡಿದ್ರೆ ಅವನಿಗೆ ನಷ್ಟ ಉಂಟಾಗುತ್ತೆ, ಕಡಿಮೆ ಅವನಿಗೆ ಬಂಡವಾಳ ಬರುತ್ತೆ. ಹಾಗಾಗಿ ಅವನ ಇಚ್ಛೆ ಬಂದಷ್ಟು ಬಂಡವಾಳ ಬರೋದಕ್ಕೆ ಸರ್ವಸ್ವತಂತ್ರ. ಹಾಗೆ ಲಾಭದ ಉದ್ದೇಶ. ಈಗ ಸರ್ಕಾರದಲ್ಲಿ ಲಾಭದ ಉದ್ದೇಶ ಇರೋದಿಲ್ಲ, ಸೇವಾ ಮನೋಭಾವ ಇರುತ್ತೆ. ಈ ಸರ್ಕಾರಿ ಬಸ್ ಬಿಟ್ಟಿದ್ದಾರೆ ಅಂತ ಉದಾಹರಣೆ, ಸರ್ಕಾರಿ ಬಸ್ ಯಾಕೆ ಬಿಟ್ಟಿದ್ದಾರೆ? ಸೇವಾ ದೃಷ್ಟಿಯಿಂದ, ಜನರಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ. ಅದರ ಆದ್ಮೇಲೆ ಲಾಭದ ಅಂಶ ಬರುತ್ತೆ.
ಸೇವೆ ಆಗುತ್ತೆ ಜನರಿಗೆ. ಆದರೆ ಆ ಸರ್ಕಾರದ ಉದ್ದೇಶ ಅದಾಗಲ್ಲ, ಉಲ್ಟಾ. ಸರ್ಕಾರದ ಉದ್ದೇಶ ಅಂದ್ರೆ ಸೇವೆ ಮಾಡೋದು, ಆಮೇಲೆ ಲಾಭ. ಸೊ ಇದು ವ್ಯತ್ಯಾಸವನ್ನು ನಾವು ನೋಡ್ತೀವಿ. ಹಾಗೆ ಪೈಪೋಟಿ ಮಾರುಕಟ್ಟೆಗಳು ಮತ್ತು ಬೆಲೆಗಳು. ಈ ಬಂಡವಾಳಶಾಹಿ ಅರ್ಥವ್ಯವಸ್ಥೆಯಲ್ಲಿ ಮಾರುಕಟ್ಟೆ ಬಹಳ ಪೈಪೋಟಿ ಇರ್ತದೆ, ಬೆಲೆಗಳು ಬಹಳ ಕಡಿಮೆ ಅಂತರದಲ್ಲಿ ಇರುತ್ತೆ. ನೋಡಿ, ಪೈಪೋಟಿ ಭಾರಿ ಪೈಪೋಟಿ. ಇತ್ತೀಚಿನ ದಿನಗಳಲ್ಲಿ ಯಾರಾದ್ರೂ ಒಂದು ಕ್ವಿಂಟಲ್ ಭತ್ತಕ್ಕೆ ಇಲ್ಲಿ 1,000 ರೂಪಾಯಿ ಅಂತೇಳಿ ಹೇಳಿದ್ರೆ, ಇನ್ಯಾರೋ 1,200 ತಗೊಳ್ತಾರೆ ಅಂತಂದ್ರೆ 1,000 ತಗೊಳ್ಳೋದಿಗೆ ಕೊಡೋದಿಲ್ಲ, 1,200 ತಗೊಳ್ತಾನಲ್ಲ ಅವನಿಗೆ ಕೊಡ್ತಾರೆ. ಅಂದ್ರೆ ಈ ರೀತಿ ಪೈಪೋಟಿ ಇಲ್ಲಿ ಜಾಸ್ತಿ ಆಗಿರುತ್ತೆ. ಬೆಲೆಗಳು ಆ ಪೈಪೋಟಿಯಿಂದ ಬೆಲೆಗಳು ನಿರ್ಧಾರ ಆಗ್ತಾ ಇರುತ್ತೆ. ಪೈಪೋಟಿ ಖಾಸಗಿನಲ್ಲಿ ಲಾಭದ ಉದ್ದೇಶ ಇರೋದ್ರಿಂದ ಅಚ್ಚುಕಟ್ಟಾಗಿ ಇಲ್ಲಿ ವ್ಯವಹಾರಗಳು ನಡೀತವೆ ಅಂತಕ್ಕಂಥದ್ದು. ಹಾಗೆ ಸರ್ಕಾರದ ಹಸ್ತಕ್ಷೇಪ ಇಲ್ಲದಿರುವಿಕೆ. ಈ ಬಂಡವಾಳಶಾಹಿ ಅರ್ಥವ್ಯವಸ್ಥೆಯಲ್ಲಿ ಯಾವುದೇ ರೀತಿಯ ಸರ್ಕಾರದ ಹಸ್ತಕ್ಷೇಪಗಳು ಇರೋದಿಲ್ಲ. ಕೆಲವೊಂದು ಸಂದರ್ಭದಲ್ಲಿ ದೊಡ್ಡ ದೊಡ್ಡ ಬಂಡವಾಳಶಾಹಿಗಳ ನಡುವೆ ಕಾರ್ಖಾನೆಗಳಿಗೆ ಕೆಲವೊಂದು ರಿಸ್ಟ್ರಿಕ್ಷನ್ ಅನ್ನ ಈ ಮಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ ಹೊರತು ಸಾಕಷ್ಟು